ರಾಜ್ಯಪಾಲರಿಗೆ ಹೇಳಿದಿಕ್ಕಾರ. ಒಕ್ಕೂಟ ವ್ಯವಸ್ಥೆ ವಿರೋಧಿ ರಾಜ್ಯಪಾಲರಿಗೆ ಹೇಳಿದಿಕ್ಕಾರ. ಕನ್ನಡಿಗರ ತೆರಿಗೆ ಹಣದಿಂದ ಬದುಕುತ್ತಿರುವ ರಾಜ್ಯಪಾಲರಿಗೆ ಹೇಳಿದಿಕ್ಕಾರ. ಕನ್ನಡಿಗರಿಗೆ ರಾಜ್ಯಪಾಲರಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು ಸತ್ಯಕ್ಕಾಗಿ ಹೋರಾಟ, ಮನೆಗೋಪಾದೀರ ಸರ್ಕಾರಂತಪ್ಪ ಸರ್ಕಾರ, ಕಾನೂನಂತಪ್ಪ ಕಾನೂನು. ಹಿಂದಿಯ ಗುಲಾಮರಾಗಿರುವಂತ ರಾಜ್ಯಪಾಲರಿಗೆ ಹೇಳಿದಿಕ್ಕಾರು. ಕನ್ನಡ ವಿರೋಧಿ ಆಗಿರುವಂತ ರಾಜ್ಯಪಾಲರಿಗೆ ಹೇಳಿದಿಕ್ಕಾರು. 525 ಅಂಕಗಳ ಬದಲಾಗಿ ಹಿಂದಿಯನ್ನು ಗ್ರೇಡ್ ಆಗಿ ಮಾರ್ಪಡಿಸಿ 525 ಮಾರ್ಕ್ಸ್ಗಳ ಮಾತ್ರ ಕನ್ಸಿಡರ್ ಮಾಡುತ್ತೆ ಅಂಥೇಳಿ ಸರ್ಕಾರ ಆದೇಶ ಮಾಡುತ್ತೆ. ಆದರೆ ಈ ವಿಷಯದಲ್ಲಿ ನಮ್ಮ ರಾಜ್ಯಪಾಲರಾದಂಥ ಪಾಲರು ಅವರೊಂದು ಮುಖ್ಯಮಂತ್ರಿಗಳ ಆಪ್ತರಿಗೆ ಒಂದು ಪತ್ರ ಬರೀತಾರೆ. ಏನಂತ, ಹಿಂದಿ ವಿಷಯದಲ್ಲಿ ಈ ನಿರ್ಧಾರ ತೆಗೆದುಕೊಂಡದ್ದು ಸರಿಯಲ್ಲ, ಇದು ಮತ್ತೆ ಕಡ್ಡಾಯವಾಗಿ ಮಾಡಿ ಅಂತೆ. ಆದರೆ ನಮ್ಮ ಪ್ರಶ್ನೆ ಏನಪ್ಪ ನೇರವಾಗಿ ಅಂದರೆ, ಜನಪ್ರತಿನಿಧಿಗಳಿಂದ ಆಯ್ಕೆಯಾದಂಥ ಸರ್ಕಾರ ಜನರ ಪರವಾಗಿ ಒಂದು ಆದೇಶ ಹೊರಡಿಸುತ್ತೆ. ಇಲ್ಲೇ ಪಕ್ಕದ ರಾಜ್ಯಗಳಲ್ಲಿ ಕೇವಲ ದ್ವಿಭಾಷಾ ನೀತಿ ಅನುಸರಿಸ್ಕೊಂಡು ಬರ್ತಾ ಇದೆ. ಅಲ್ಲಿ ವಿಷಯಕ್ಕೆ ದನಿ ಎತ್ತಲ್ಲ ಇವರು. ಕರ್ನಾಟಕದಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ಆಗಬೇಕು ಅಂದರೆ ಮಾತ್ರ ರಾಜ್ಯಪಾಲರು ಒಂದು ಗೌರವಾನ್ವಿತ ಸ್ಥಾನದಲ್ಲಿರ್ತಾರೆ. ಅವರು ಜನರ ಪರವಾಗಿ ನಿಲ್ಲಬೇಕು. ಆದರೆ ಒಂದು ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ, ಕೇಂದ್ರ ಸರ್ಕಾರ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾರೆ. ನಾವು ನೇರವಾಗಿ ಹೇಳ್ತೀವಿ, ಹಿಂದಿಯನ್ನು ಅತಿಥಿಯಾಗಿರಲಿ, ಅತಿಥಿ ಥರ ಇರಬೇಕು. ನಾವು ಹಿಂದಿ ಯಜಮಾನಿಕೆ ಮಾಡ್ತೀವಿ ಅಂದ್ರೆ ನಡೆಸೋಕ್ಕೆ ಕೊಡಲ್ಲ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಕನ್ನಡಿಗೆ ಸಾರ್ವಭೌಮ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ನಮ್ಮ ರಾಜ್ಯಪಾಲರಿಗೆ ಇನ್ನೊಂದು ಎಚ್ಚರಿಕೆಯನ್ನು ಕೊಡ್ತೀವಿ ಅಂದರೆ, ಸರ್ಕಾರ ಸಮೀಕ್ಷೆ ಮಾಡಿನೇ ಈ ಒಂದು ತೀರ್ಮಾನಕ್ಕೆ ಬಂದಿದೆ. ನಾವು ಹಿಂದಿ ಕಡ್ಡಾಯವಾಗಿ ಬೇಡ ಅಂತ ಹೇಳಿದ್ವಿ. ಹಿಂದಿ ಸಂಪೂರ್ಣ ತೆಗೆದು ಹಾಕಿಲ್ಲ. ನಮ್ಮ ಮಕ್ಕಳು ಕಲಿಬೇಕಂದ್ರೆ ಕಲಿತಾರೆ, ಇಲ್ಲ ಬಿಡಬೇಕಂದ್ರೆ ಬಿಡ್ತಾರೆ. ಹಿಂದಿನ ಒತ್ತಾಯ ಪೂರ್ವಕವಾಗಿ ನಮ್ಮ ಮಕ್ಕಳ ಮೇಲೆ ಯಾಕೆ ಹೇರ್ತಾ ಇದ್ದೀರಿ? ಆಯ್ತು, ಕರ್ನಾಟಕಕ್ಕೆ ಅಷ್ಟೇ ಯಾಕೆ, ತಮಿಳುನಾಡಿನಲ್ಲಿ ಇಲ್ಲ ದ್ವಿಭಾಷಾ ನೀತಿ, ಕೇವಲ ದ್ವಿಭಾಷಾ ನೀತಿಯನ್ನು ಸೃಷ್ಟಿಸ್ತಾರೆ. ಅಷ್ಟೆಲ್ಲ ಯಾಕೆ ಮಹಾರಾಷ್ಟ್ರದಲ್ಲಿ ಕೂಡ ಮೊನ್ನೆ ಮುಖ್ಯಮಂತ್ರಿಗಳು ಆದೇಶ ಮಾಡ್ತಾರೆ, ನಮಗೆ ಹಿಂದಿ ಬೇಡ, ನಮಗೆ ಎರಡೇ ಭಾಷೆ ಇರಲಿ, ಮರಾಠಿ ಮತ್ತು ಇಂಗ್ಲೀಷ್ ಕಡ್ಡಾಯವಾಗಿ ಅಂತ ಹೇಳಿ. ಅದ್ರ ಬಗ್ಗೆ ದನಿ ಎತ್ತಲ್ಲ. ಆದರೆ ಇಲ್ಲಿ ಮಾತ್ರ ಇಲ್ಲಿ ಶಾಸಕರು, ಸಚಿವರುಗಳು ನಮ್ಮ ಓಟುಗಳನ್ನು ತೆಗೆದುಕೊಂಡಂಥವ್ರು, ಕನ್ನಡಿಗರ ಓಟನ್ನು ತೆಗೆದುಕೊಂಡವರು ಈ ವಿಷಯದ ಬಗ್ಗೆ ದನಿ ಎತ್ತಲ್ಲ. ಮೊನ್ನೆ ನಮ್ಮ ನಮೋಶಿ ಅವ್ರನ್ನ ಸ್ಟೇಟ್ಮೆಂಟ್ ನೋಡಿದೆ ನಾನು. ಅವ್ರ ಶಿಕ್ಷಕರು, ಹಿಂದಿ ಶಿಕ್ಷಕರು ಹೋದಾಗ ಅವ್ರು ಹೇಳ್ತಾರೆ, ಈ ವಿಷಯ ಸರಿಯಲ್ಲ, ಇದನ್ನು ಪರಿಶೀಲಿಸಬೇಕು, ನೀವು ಚರ್ಚೆ ಮಾಡಬೇಕಂತೇಳಿ. ಇದೇ ವಿಷಯದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಮೊನ್ನೆ ನಮ್ಮ ಕನ್ನಡದವರಿಗೆ ಕನ್ನಡ ಬರೀಲಿಕ್ಕೆ ಅವಕಾಶ ಕೊಡಲಿಲ್ಲ. ಆ ಟೈಮ್ನಲ್ಲಿ ಶಾಸಕರು, ಸಚಿವರು ಬೈದಾಗ ಏನು ಇಟ್ಕೊಂಡಿರು, ಮಾತಾಡೋಕೆ ನಾಲಿಗೆ ಬಿದ್ದಿತ್ತಾ? ಕನ್ನಡಿಗರು ಅನ್ಯಾಯ ಆದಾಗ ಮಾತಾಡಲ್ಲ ಇವ್ರು ಯಾವುದೋ ಒಂದು ಕೇಂದ್ರ ಸರ್ಕಾರದ ಗುಲಾಮಗಿರಿ ಏಜೆಂಟ್ ಥರ ಮಾಡ್ತಾಯಿದ್ದಾರೆ. ಇವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, ನೀವು ಕನ್ನಡಿಗರ ಮತವನ್ನು ತೆಗೆದುಕೊಂಡು ಆಯ್ಕೆಯಾದವರು, ನೀವು ಕನ್ನಡ ಪರ ನಿಲ್ಲಬೇಕು ಹೊರತಾಗಿ ಯಾವುದೇ ಒಂದು ಸರ್ಕಾರದ ಏಜೆಂಟ್ಗಳಾಗಿ ಕೆಲಸ ಮಾಡಬಾರ್ದು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು. ಆನಂದ್ ದೊಡ್ಡಮನಿ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ. ಆಯ್ಕೆಯಾಗಿರುವ ಕಲಬುರಗಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷ ಆದ ಕಲಬುರಗಿ ಮನೆ ಮಗಳು ಕವಿತಾ ದೇಗಾವ್ ಮಾತಾಡ್ತಾ ಇರೋದು. ಏನಪ್ಪ ಅಂದರೆ, ಇವತ್ತು ನಾವು ಈ ಆನಂದ್ ದೊಡ್ಡಮನಿ, ನಮ್ಮ ಜಿಲ್ಲಾಧ್ಯಕ್ಷರಾದ ಆನಂದ್ ದೊಡ್ಡಮನಿಯವರು ಹಾಗೂ ರಾಜ್ಯಾಧ್ಯಕ್ಷರಾದ ಅಣ್ಣ ನಾರಾಯಣಗೌಡರ ಆದೇಶದಂತೆ ಇವತ್ತೇನು ಹೋರಾಟ ಹಮ್ಮಿಕೊಂಡಿದ್ದೀವಿ ಅಂತಂದ್ರೆ, ಹಿಂದಿ ಹೇರಿಕೆ ಸರ್ಕಾರ ಅನೇಕ ಕನ್ನಡಿಗರ ಹೋರಾಟ ಚಳವಳಿ ಸತ್ಯಾಗ್ರಹದ ಒಂದು ಮಣಿದು ಹಿಂದಿಯನ್ನು ಕಡ್ಡಾಯದಿಂದ ವಿಮುಕ್ತಿಗೊಳಿಸಿತ್ತು, ಕಡ್ಡಾಯ ಕಲಿಕೆಯಲ್ಲಿ ವಿಮುಕ್ತಿಗೊಳಿಸಿತ್ತು. ಆದರೆ ಮತ್ತೆ ಅದನ್ನು ಒತ್ತಾಯಪೂರ್ವಕವಾಗಿ ರಾಜ್ಯಪಾಲರು ನಮ್ಮಲ್ಲಿ ತ್ರಿಭಾಷಾ ಸೂತ್ರದ, ಕರ್ನಾಟಕಕ್ಕೆ ತ್ರಿಭಾಷಾ ಸೂತ್ರ ಒಂದು ಒತ್ತಡ ಹೇರ್ತಾ ಇರೋದು, ಇದೊಂದು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಖಂಡಿಸ್ತೀವಿ. ಇದನ್ನು ರಾಜ್ಯಪಾಲರು ಕೂಡ ಹಿಂಪಡೆಯಬೇಕು, ಇಲ್ಲಾಂದರೆ ಇನ್ನೂ ಮುಂದಿನ ದಿನದಲ್ಲಿ ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ. ಹಿಂದಿ ನಮಗೆ ಎಲ್ಲ ಭಾಷೆಯನ್ನು ಪ್ರೀತಿಸಬೇಕು, ನಮ್ಮ ಭಾಷೆಯನ್ನು ಪೋಷಿಸಬೇಕು. ಕರ್ನಾಟಕದಲ್ಲಿ ಕನ್ನಡ ತಾಯಿನೇ ಸಾರ್ವಭೌಮ. ಕನ್ನಡಿಗರಿಗಾಗಿ ನಾವು ಯಾವತ್ತೂ ಹೋರಾಟಕ್ಕೆ ಸದಾ ಸಿದ್ಧ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಹಿಂದಿ ಗುಲಾಮ ಆಗಿರುವಂತ ರಾಜ್ಯಪಾಲರಿಗೆ ಹೇಳಿದಿಕ್ಕಾರ. ಹಿಂದಿ ವಿರೋಧಿ ಆಗಿರುವಂತ ಗುಲಾಮ ಆಗಿರುವಂತ ರಾಜ್ಯಪಾಲರಿಗೆ ಹೇಳಿದಿಕ್ಕಾರ. ಕನ್ನಡಿಗರ ತೆರಿಗೆ ಹಣದಿಂದ ಬದುಕುತ್ತಿರುವ ರಾಜ್ಯಪಾಲರಿಗೆ ಹೇಳಬೇಕು. ಸರ್ಕಾರಂತಪ್ಪ ಸರ್ಕಾರ, ಕಾನೂನಂತಪ್ಪ ಕಾನೂನು.